ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ಫೆಬ್ರವರಿ 14ರಿಂದ 16ರವರೆಗೆ ಕ್ರೆಡೈ ಎಕ್ಸ್ಪೋ ಆಯೋಜನೆ. ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ನಗರದಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳಿಂದ ಮುಷ್ಕರ. ಫೆಬ್ರವರಿ 15ರಿಂದ ಕಲಬುರಗಿ ಶಿವಾಜಿ ಜಯಂತಿ ನಿಮಿತ್ತ ಶ್ರೀಮದ್ ಭಾಗವತ್ ಕಥಾ ಜ್ಞಾನಯಜ್ಞ ಸಪ್ತಾಹ ಆಯೋಜನೆ. ಕಲಬುರಗಿಯಲ್ಲಿ ಮುಂದುವರೆದ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಉಪವಾಸ ಸತ್ಯಾಗ್ರಹ. ಫೆಬ್ರವರಿ 13ರಂದು ನಗರದಲ್ಲಿ ದಲಿತ ಜನಜಾಗೃತಿ ಸಂಘಟನೆ ವಾರ್ಷಿಕೋತ್ಸವ ಸಮಾರಂಭ. ಯಲ್ಲಾ ಲಿಂಕನ್ನ ಸುದ್ದಿಗೋಷ್ಠಿ. ಈಗ ವಾರ್ತೆಗಳ ವಿವರ. ಬಹು ನಿರೀಕ್ಷಿತ ಕ್ರೆಡೈ ಎಕ್ಸ್ಪೋ 2025 ಫೆಬ್ರವರಿ 14ರಿಂದ 16ರವರೆಗೆ ಕಲಬುರಗಿಯ ಎಸ್ಪಿ ಕಚೇರಿ ರಸ್ತೆಯ ಏಷ್ಯನ್ ಬಿಸಿನೆಸ್ ಸೆಂಟರ್ ಪಕ್ಕದ ಮೈದಾನದಲ್ಲಿ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಕ್ರೆಡೈ ಜಿಲ್ಲಾಧ್ಯಕ್ಷರು ಕಲಬುರಗಿ ಉದಯ್ ಶಂಕರ್ ಶೆಟ್ಟಿ ತಿಳಿಸಿದರು. ನಗರದಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, 3 ದಿನಗಳ ಪ್ರದರ್ಶನವು ಇತ್ತೀಚಿನ ಪ್ರವೃತ್ತಿಗಳು, ತಂತ್ರಜ್ಞಾನಗಳು ಮತ್ತು ನಾವೀನ್ಯತೆಗಳನ್ನು ಪ್ರದರ್ಶಿಸಲು ರಿಯಲ್ ಎಸ್ಟೇಟ್, ನಿರ್ಮಾಣ, ಕಟ್ಟಡ ಸಾಮಗ್ರಿ, ಹಣಕಾಸು ಉದ್ಯಮ, ಗೃಹಾಲಂಕಾರ, ಪೀಠೋಪಕರಣಗಳು ಮತ್ತು ಆಟೋಮೊಬೈಲ್ನ ಪ್ರಮುಖ ತಜ್ಞರು, ಉದ್ಯಮ ವೃತ್ತಿಪರರು ಹಾಗೂ ಕಂಪನಿಗಳನ್ನು ಒಟ್ಟುಗೂಡಿಸುವ ಭರವಸೆ ನೀಡುತ್ತದೆ ಎಂದು ವಿವರಿಸಿದರು. ಕ್ರೆಡೈ ಕಲಬುರಗಿ, ಕಾನ್ಫೆಡರೇಷನ್ ಆಫ್ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಅಸೋಸಿಯೇಷನ್ಸ್ ಆಫ್ ಇಂಡಿಯಾ ಆಯೋಜಿಸಿರುವ ಈವೆಂಟ್ ನೆಟ್ವರ್ಕಿಂಗ್, ವ್ಯಾಪಾರ ಅಭಿವೃದ್ಧಿ ಮತ್ತು ಉದ್ಯಮದ ಮಧ್ಯಸ್ಥಗಾರರಲ್ಲಿ ಜ್ಞಾನವನ್ನು ಹಂಚಿಕೊಳ್ಳಲು ಪ್ರಮುಖ ವೇದಿಕೆಯಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ. ಪಾಲ್ಗೊಳ್ಳುವವರಿಗೆ ವಿವಿಧ ಪ್ರದರ್ಶನಗಳನ್ನು ಅನ್ವೇಷಿಸಲು, ಸೆಮಿನಾರ್ಗಳಿಗೆ ಹಾಜರಾಗಲು ಮತ್ತು ರಿಯಲ್ ಎಸ್ಟೇಟ್ನ ಭವಿಷ್ಯವನ್ನು ರೂಪಿಸುವ ವೃತ್ತಿಪರರೊಂದಿಗೆ ತೊಡಗಿಸಿಕೊಳ್ಳಲು ಅವಕಾಶವಿದೆ ಎಂದು ಹೇಳಿದರು. इसके पहले 3 एक्सपो हो चुके थे. इस एक्सपो में अबाउट 100 स्टॉल्स आ रहे हैं. इसमें बैंकिंग सेक्टर, रियल एस्टेट सेक्टर, हाउसिंग, इंटीरियर, हाउसिंग कंस्ट्रक्शन मटेरियल और बैंक्स भी इसमें मेजर एक्सपो में उनका भी मेजर सहभाग है. हमारे पास स्टेट बैंक ऑफ इंडिया हमारा मेन स्पॉन्सर है. ये एक्सपो 25,000 स्क्वायर फुट बिल्टअप स्पेस में आ रहा है. गुलबर्गा के सभी सिटीजन्स के लिए एक अपॉर्चुनिटी है जिसमें उनको नए बिल्डिंग मटेरियल, नए प्रोजेक्ट लॉन्च, सिंगल पॉइंट ऑफ कांटेक्ट में बैंक के साथ डायरेक्ट कांटेक्ट, ऑटोमोबाइल नया गाड़ी खरीदना है या नया घर खरीदना है विथ हाउसिंग लोन और ऑटोमोबाइल लोन ऑन द स्पॉट अवेलेबल रहेगा. अभी इसमें हम सोलर एनर्जी के बारे में स्टॉल आ रहा है, वाटर हार्वेस्टिंग के बारे में स्टॉल आ रहा है, लिफ्ट, एलिवेटर्स घर में पर्सनल लगाना है या प्रोजेक्ट में लगाना है उसके स्टॉल आ रहा है. तो बहुत सारे प्रोडक्ट्स है जो इसमें लोगों को डायरेक्ट कांटेक्ट मिल जाएगा. प्रोजेक्ट इस एक्सपो के इनॉग्रेशन के लिए हमारे लोकल इंचार्ज मिनिस्टर प्रियम जी आ रहे हैं और बैंक के डीजीएम एसबीआई के ज्योति नारायण मोहंती जी आ रहे हैं. चीफ गेस्ट इसमें खंडरे साहब, शरण प्रकाश जी, दर्शनापुर जी, अजय सिंह,
और लोकल MLA फातिमा मैम, आदम प्रभु जी, मती मोड़ साहब, सब जन यहाँ पे प्रेजेंट है। आपको कार्ड सभी को सर्कुलेट किया जाएगा जिसमें आपको पूरा डिटेल मिल जाएगा। ये 3 दिन चलने वाला है एक्सपो। 14th को चालू होगा इवनिंग 5 o'clock को, ये 16th को एंड होगा। हमारा एक्सपेक्टेशन है 75,000 पीपल इस एक्सपो को विजिट करेंगे। 14ರಂದು ಕ್ರೆಡೈ ಎಕ್ಸ್ಪೋ ಅಂದರೆ ಇದರಲ್ಲೆಲ್ಲ ಬಿಲ್ಡರ್ಸು ತಮ್ಮ ಪ್ರಾಜೆಕ್ಟ್ಸ್ ಬಗ್ಗೆ ಎಕ್ಸಿಬಿಟ್ ಮಾಡ್ತಾರೆ, ಮತ್ತು ಇಂಟೀರಿಯರ್ಸು, ಬಿಲ್ಡಿಂಗ್ ಕನೆಕ್ಟೆಡ್ ಎಲ್ಲ ಎಕ್ವಿಪ್ಮೆಂಟ್ ಏನೇನು ಇದು ಇರ್ತದೆ ಅವೆಲ್ಲ ಇದು ಮಾಡ್ತಾಯಿರ್ತಾರೆ, ನಮ್ಮ ಎಕ್ಸಿಬಿಟ್ ಮಾಡ್ತಾರೆ. ಅವು ಲಾಸ್ಟ್ ಈ 3-4 ವರ್ಷದಿಂದ ಕಳೆದ 3-4 ವರ್ಷದಿಂದ ಮಾಡ್ತಾಯಿದ್ದೀವಿ. ಈ ಕೋವಿಡ್ ಬಂದಮೇಲೆ ಇದಾಗಿತ್ತು, ಮತ್ತೆ ಈ ಸರ್ತಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಬಸವರಾಜ್ ಎಸ್ ಮಾಲಿ ಪಾಟೀಲ್, ಕಾರ್ಯದರ್ಶಿ ಮಹಮ್ಮದ್ ಶಫೀಕ್, ಕುನಾಲ್ ಮೈಲಾಪುರ್, ಅಬ್ದುಲ್ ನಜೀಬ್, ಮಹಮ್ಮದ್ ರಫೀಕೋದ್ದೀನ್, ಕೃಷ್ಣಜಿ ಘನಾತೆ, ಗಣೇಶ್ ತಪಾಡಿಯಾ, ಮಂಜು ರೆಡ್ಡಿ, ಅಶ್ಫಕ್ ಅಹಮದ್, ಇಫ್ತೇಖರ್ ಅಹಮದ್, ರಾಜೇಶ್ ಮಾಲು, ಸಂಜೋಗ್ ರಾಠಿ, ವಿವೇಕ್, ವ್ಯವಸ್ಥಾಪಕ ಶಕೀಲ್ ಅಹಮದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸರ್ಕಾರ ಗ್ರಾಮ ಆಡಳಿತ ಅಧಿಕಾರಿಗಳ ವಿವಿಧ ಬೇಡಿಕೆ ಈಡೇರಿಸದ ಕಾರಣ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ಆದೇಶದ ಮೇರೆಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ 2ನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳಲಾಗಿದ್ದು, ಅದರಂತೆ ನಗರದ ತಹಶೀಲ್ದಾರ್ ಕಚೇರಿಯ ಮುಂದೆ ಗ್ರಾಮ ಆಡಳಿತ ಅಧಿಕಾರಿಗಳು ಕೈಗೆ ಕಪ್ಪು ಬಟ್ಟೆ ಧರಿಸಿ ವಿವಿಧ ಬೇಡಿಕೆಗಳ ಈಡೇರಿಸುವಂತೆ ಒತ್ತಾಯಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಅಧಿಕಾರಿಗಳ ಸಂಘಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ, ಕಂದಾಯ ಇಲಾಖೆ ನೌಕರರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಸಂಘಕ್ಕೆ. ಜಿಲ್ಲಾ ಘಟಕದ ತಾಲೂಕಾಧ್ಯಕ್ಷ ಕೆ ಕಿರಣ್ ಕುಮಾರ್ ಹಾಗೂ ಅನೇಕ ಮುಖಂಡರು ಮಾತನಾಡಿ, ಈ ಪಾವತಿ ಖಾತಾ ಆಂದೋಲನ ಕೈಬಿಡಬೇಕು, ಗ್ರಾಮಾಡಳಿತ ಅಧಿಕಾರಿಗಳಿಗೆ ಸುಸಜ್ಜಿತ ಕಚೇರಿ, ಉತ್ತಮ ಗುಣಮಟ್ಟದ ಟೇಬಲ್ ಮತ್ತು ಕುರ್ಚಿ, ಗುಣಮಟ್ಟದ ಮೊಬೈಲ್ ಫೋನ್, ಸಿಯುಜಿ ಸಿಮ್ ಮತ್ತು ಡೇಟಾ, ಗೂಗಲ್ ಕ್ರೋಮ್ ಬುಕ್ ಆರ್ ಲ್ಯಾಪ್ಟಾಪ್, ಪ್ರಿಂಟರ್ ಮತ್ತು ಸ್ಕ್ಯಾನರ್ ಕಲ್ಪಿಸಬೇಕು. ಪ್ರಯಾಣ ಭತ್ಯೆ ಹೆಚ್ಚಿಸಬೇಕು. ಗ್ರಾಮ ಆಡಳಿತಾಧಿಕಾರಿಗಳ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿ ನಿಗದಿಪಡಿಸಿ ಆದೇಶ ನೀಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಈ ಹಿಂದೆ ಧರಣಿ ನಡೆಸಿದಾಗ ಗ್ರಾಮ ಆಡಳಿತಾಧಿಕಾರಿಗಳ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಭರವಸೆ ನೀಡಲಾಗಿತ್ತು. ಆದರೆ ಈವರೆಗೆ ಯಾವುದೇ ಬೇಡಿಕೆ ಈಡೇರಿಸಿಲ್ಲ, ಬದಲಿಗೆ ಕೆಲಸದ ಒತ್ತಡ ಹೆಚ್ಚಿಸಲಾಗಿದೆ ಎಂದು ಆರೋಪಿಸಿದರು. ಇಂದು ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ 2ನೇ ಹಂತದ 2ನೇ ದಿನದ ಮುಷ್ಕರಕ್ಕೆ ತಹಶೀಲ್ ಕಾರ್ಯಾಲಯ ಕಲಬುರಗಿ ಆವರಣದಲ್ಲಿ ಇಲ್ಲಿ ಹಮ್ಮಿಕೊಂಡಿದ್ದೆವು. ತಹಶೀಲ್ ಕಾರ್ಯಾಲಯ ಕಲಬುರಗಿ ಆವರಣದಲ್ಲಿ ಇಲ್ಲಿ ಹಮ್ಮಿಕೊಂಡಿದ್ದ ಪ್ರಯುಕ್ತ ಮೊನ್ನೆ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷರು ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಎಲ್ಲರೂ ಕೂಡ ಇಲ್ಲಿ ಮುಷ್ಕರವನ್ನು ಬೆಂಬಲಿಸಿ ಆಗಮಿಸಿದ್ದಾರೆ. ಮೊದಲನೇದಾಗಿ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಗುರ್ತಿರೋದ ಹಾಗೆ ಇದು 4 ತಿಂಗಳ ಹಿಂದೆ 4-4.5 ತಿಂಗಳ ಹಿಂದ್ಗಡೆ ನಾವು ರಾಜ್ಯಾದ್ಯಂತ ಏಕಕಾಲಕ್ಕೆ ಮುಷ್ಕರ ಮಾಡಿದ್ದೇವೆ. ಆ ಮುಷ್ಕರ ಸಂದರ್ಭ 8 ದಿನಗಳ ಕಾಲ ನಡೆದಿತ್ತು. ತಾಲೂಕು ಹಂತ, ಜಿಲ್ಲಾ ಹಂತವಾರು ಮುಷ್ಕರ 8 ದಿನಗಳ ಕಾಲ ನಡೆದಿತ್ತು. ಆ ಮುಷ್ಕರದ ಒಂದು ಬೇಡಿಕೆಗಳು ಮತ್ತು ನಮ್ಮ ಮೂಲ ಸೌಕರ್ಯಗಳು ಏನು ಸರ್ಕಾರ ಆಶ್ವಾಸನೆ ನೀಡಿತ್ತು, ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಲ್ಲಿ ಆಶ್ವಾಸನೆ ಅಥವಾ ಆ ಮುಷ್ಕರದ ಬೇಡಿಕೆಗಳು ನಮ್ಮ ಮೂಲ ಸೌಕರ್ಯಗಳು ಈಡೇರಿಕೆ ಆಗಿರುವುದಿಲ್ಲ. ಕಾರಣ ರಾಜ್ಯಾದ್ಯಂತ ನಿನ್ನೆಯಿಂದ 10ನೇ ತಾರೀಕು ಹಿಡ್ಕೊಂಡು ರಾಜ್ಯಾದ್ಯಂತ ಎಲ್ಲ ತಾಲೂಕು ಕಚೇರಿ ಆವರಣದಲ್ಲಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಆ ಮುಷ್ಕರ ನಡೀತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಮೂಲ ಸೌಕರ್ಯಗಳು ಮತ್ತು ಬೇಡಿಕೆಗಳಿಗೋಸ್ಕರ ನಾವು ಮುಷ್ಕರ ಮಾಡ್ತಾ ಇದ್ದೀವಿ ಸರ್. ಸಂಘದ ನಿರ್ದೇಶನದ ಮೇರೆಗೆ ನಿನ್ನೆಯಿಂದ ರಾಜ್ಯದ ಎಲ್ಲ ತಾಲೂಕು ಹಂತದಲ್ಲಿ ಅನಿರ್ದಿಷ್ಟ ಧರಣಿಯನ್ನು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಗ್ರಾಮ ಆಡಳಿತಾಧಿಕಾರಿಗಳ ಮೂಲಭೂತ ಸೌಲಭ್ಯಗಳು, ಮೂಲಭೂತ ಅವಶ್ಯಕತೆಗಳು ಪೂರೈಸಬೇಕು ಅಂತಕ್ಕಂಥ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಆದರೂ ಕೂಡ ಇಲ್ಲಿಯವರೆಗೆ ಯಾವುದೇ ನಿರೀಕ್ಷಿತವಾದಂಥ ಬೇಡಿಕೆಗಳನ್ನು ಈಡೇರಿಕೆ ಆಗದಿದ್ದ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯ ಸಂಘದ ನಿರ್ದೇಶನದ ಮೇರೆಗೆ ಇವತ್ತು ಮುಷ್ಕರ ನಡೀತಾ ಇದೆ. ಆ ನಿಟ್ಟಿನಲ್ಲಿ
ಕಲಬುರಗಿ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳು ಇಂದು ಮುಷ್ಕರ ಸ್ಥಳಕ್ಕೆ ನಾವು ಭೇಟಿ ಕೊಟ್ಟಿದ್ದೇವೆ. ಖಂಡಿತವಾಗಿ ಈ ಮುಷ್ಕರಕ್ಕೆ ಮುಕ್ತವಾದಂಥ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ನಾವು ನೀಡಿದ್ದೇವೆ. ಮುಂದಿನ ದಿನದಲ್ಲಿ ಸರ್ಕಾರ ಜಿಲ್ಲಾ ರಾಜ್ಯ ಹಂತದಲ್ಲಿ ಯಾವುದೇ ಹೋರಾಟದ ಹಾದಿಯಲ್ಲಿ ಮುಂದುವರಿಸದೆ ಸರ್ಕಾರಕ್ಕೆ ಬೇಗ ತಕ್ಷಣ ಆ ಗ್ರಾಮ ಆಡಳಿತಾಧಿಕಾರಿಗಳ ಸಂಪೂರ್ಣವಾಗಿರ್ತಕ್ಕಂಥ ಅವರ ಮೂಲಭೂತ ಅವಶ್ಯಕತೆಗಳು, ಮೂಲಭೂತ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತಕ್ಕಂಥ ಮನವಿಯನ್ನು ಸರ್ಕಾರಕ್ಕೆ ನಾವು ಆಗ್ರಹಪಡಿಸುತ್ತೇವೆ. ಧನ್ಯವಾದಗಳು. ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ಬೆಂಗಳೂರು ಇವತ್ತು ಈ ದಿನದಿಂದ ಈಗಾಗಲೇ ನಾವು ಸುಮಾರು 3 ತಿಂಗಳ ಹಿಂದೆ ನಾವು ಜಿಲ್ಲಾದ್ಯಂತ ಜಿಲ್ಲಾ ಆವರಣ ಕಚೇರಿಯಲ್ಲಿ ಮುಷ್ಕರ ಕೈಗೊಂಡಿದ್ದೆವು. ನಮ್ಮ ಹಲವಾರು ಬೇಡಿಕೆಗಳಿದ್ದವು. ಹಲವಾರು ಬೇಡಿಕೆಗಳನ್ನು ಎಲ್ಲಿ ಈಡೇರಿಸ್ತೇವೆ ಅಂತ ಕೇವಲ ಆಶ್ವಾಸನೆ ನೀಡಿದ್ದಾರೆ. ಹೀಗಾಗಿ ಆಶ್ವಾಸನೆ ನೀಡಿದ ಪ್ರಯುಕ್ತ ನಾವು ಸುಮಾರು 4 ತಿಂಗಳ ಕಾಲ ಅವಕಾಶ ಕೊಟ್ಟಾಗೂ ಕೂಡ ನಮಗೆ ಇಲ್ಲಿವರೆಗೂ ಯಾವುದೋ ಒಂದು ಬೇಡಿಕೆ ಈಡೇರಿರೋದಿಲ್ಲ. ಹೀಗಾಗಿ ನಾವು ರಾಜ್ಯಾದ್ಯಂತ 2ನೇ ಹಂತದ ಮುಷ್ಕರ ಮತ್ತೆ ಕೈಗೊಂಡಿದ್ದೆವು. ನಿನ್ನೆ ಮತ್ತು ಇವತ್ತು ತಾಲೂಕಾ ಕಚೇರಿಯಲ್ಲಿ ಮುಷ್ಕರ ಕೈಗೊಂಡ ಪ್ರಯುಕ್ತ ನಮಗೆ ಮೊದಲಾಗಿ ನಾವು ಗ್ರಾಮ ಮಟ್ಟದಲ್ಲಿ ರೈತರಿಗೆ ನೇರ ಸಂಪರ್ಕ ಕೆಲಸ ಇರ್ತದೆ. ಸರ್ಕಾರದ ಹಲವಾರು ಯೋಜನೆಗಳು ಏನಿರುತ್ತದೆ ನಾವು ಸೀದಾ ನೇರವಾಗಿ ಜನರಿಗೆ ಹಾಗೂ ರೈತರಿಗೆ ನೇರವಾಗಿ ನಾವೇ ತಲುಪಿಸ್ತೇವೆ. ಹಾಗಾಗಿ ನಮಗೆ ಒಂದು ಶುಚಿತ್ವವಾದ ಕಟ್ಟಡ ಇಲ್ಲಲ್ಲಿ, ಕೂಡೋಕ್ಕೆ ಒಂದು ಕುರ್ಚಿ ಇಲ್ಲ. ನಾವು ಈಗಲೂ ಒಂದು ಈ ಡಿಜಿಟಲ್ ಇಂಡಿಯಾ ಅಂತಾರೆ, ಡಿಜಿಟಲ್ ಇಂಡಿಯಾ ಕೂಡ ಕಾಲದಲ್ಲೂ ಕೂಡ ನಮಗೆ ಹೋಗಿ ನಾವು ಕಟ್ಟೆ ಹತ್ರ ಕೂತಿ ಕೆಲಸ ಮಾಡೋಕೆ ನಮಗೆ ನಾಚಿಕೆ ಆಗ್ತಿದೆ. ಹಾಗಾಗಿ ಸರ್ಕಾರದಲ್ಲಿ ಏನು ಬೇಡಿಕೆ ಅಂತಂದರೆ ಮೊದಲೇ ನಮಗೆ ಶುಚಿತ್ವವಾದ ಒಂದು ಕಟ್ಟಡ, ನಮಗೆ ಇರುವಂಥ ಈಗ ತಾಂತ್ರಿಕ ಹುದ್ದೆಗಳು ಆಗ್ತಾಯಿದೆ, ಎಲ್ಲನೂ ಆನ್ಲೈನ್ ಕೆಲಸ ಮಾಡ್ತಾಯಿದ್ದಾಗ ಹಲವಾರು ನಮ್ಮ ಮೊಬೈಲಲ್ಲಿ ಒಂದು 21 ಮೊಬೈಲ್ ಆ್ಯಪ್ ಇವೆ. ಈ ಹಲವಾರು ಇದು ನಮ್ಮ ಪರ್ಸ್ನಲ್ ಮೊಬೈಲ್, ಇಲ್ಲಿವರೆಗೂ ನಮಗೆ ಕೂಡ ಯಾವುದೋ ಒಂದು ಮೊಬೈಲ್ ಕೂಡ ಕೊಟ್ಟಿರೋದಿಲ್ಲ, ಯಾವುದೋ ಸಿಮ್ ಕೊಟ್ಟಿರಲ್ಲ, ಡಾಟಾ ಕೊಟ್ಟಿಲ್ಲ. ನಮಗೆ ಪರ್ಸ್ನಲ್ ಮೊಬೈಲಲ್ಲಿ ಆ್ಯಪ್ಗಳನ್ನು ಮಾಡ್ತಾಯಿದ್ದೆವು. ಮತ್ತು ಆ್ಯಪ್ಗಳನ್ನು ಕೆಲಸ ನಿಗದಿತ ಸಮಯದಲ್ಲಿ ಒತ್ತಡ ಹೇರುತ್ತಿದ್ದಾರೆ. ನೀವು ಕೆಲಸ ಮಾಡಿ ನಿಗದಿತ ಸಮಯದಲ್ಲಿ ಒತ್ತಡ ಹೇರಿ ನಮಗೆ ಮಾನಸಿಕ ಹಿಂಸೆ ಮಾಡುತ್ತಿದ್ದಾರೆ. ಹೀಗಾಗಿ ಸರ್ಕಾರದಲ್ಲಿ ಏನು ಬೇಡಿಕೆ, ನಮ್ಮ ಹಲವಾರು ಬೇಡಿಕೆ ಕೂಡ ಇಟ್ಟರೂ ಇಲ್ಲಿವರೆಗೆ ಈಡೇರಿಸಿದ ಕಾರಣ ನಮಗೆ ಮೊದಲು ತಾಂತ್ರಿಕ ಹುದ್ದೆ ಅಂತ ಪರಿಗಣಿಸಬೇಕು. ಹಾಗೂ ನಾವು ಸುಮಾರು ಈ ಕಲಬುರಗಿ ತಾಲೂಕಿಂದ ನಮ್ಮ ಸುಮಾರು ಗ್ರಾಮಗಳು ಒಂದು 25-30 ಕಿಲೋಮೀಟ್ರ್ 50 ಕಿಲೋಮೀಟ್ರ್ ದೂರ ಇದೆ. ಈಗಿನ ಕಾಲದಲ್ಲಿ FT ಅಂತ 500 ರೂಪಾಯಿ ಕೊಡ್ತಾರೆ. ಪೆಟ್ರೋಲ್ ರೇಟ್ ನೋಡಿ 100 ರೂಪಾಯಿ ಇದೆ. ಈ 500 ರೂಪಾಯಿ FTಯಲ್ಲಿ ನಾವು 1 ಡೇ ಕೂಡ ಹೋಗಿ ಬರೋಕ್ಕಾಗಲ್ಲ. 1 ತಿಂಗಳಿಗೆ 500 ರೂಪಾಯಿ ಕೊಡ್ತಾಯಿದ್ದಾರೆ. ಸರ್ಕಾರದಲ್ಲಿ ನಾವು ಏನು ಮನವಿ ಮಾಡ್ತಾಯಿದ್ದೆ ಅಂದರೆ ಈಗ ಹೆಚ್ಚಿನ ಆರ್ಥಿಕ ಹೊರೆ ಇದ್ದ ಪ್ರಯುಕ್ತ ನಮಗೆ 5,000 ರೂಪಾಯಿ ಹೆಚ್ಚಳ ಮಾಡಬೇಕಂತ FT ಕೇಳ್ತಾ ಇದ್ದೇವೆ. ಹಾಗೂ ನಮ್ಮ ತಾಂತ್ರಿಕ ಕೆಲಸಗಳನ್ನು ಹುದ್ದೆಯಾಗಿ ಪರಿಗಣಿಸಬೇಕು. ಹಾಗೂ ನಾವು ಏನು ತಾಂತ್ರಿಕ ಕೆಲಸ ಮಾಡ್ತಾ ಇದ್ದಿಲ್ಲ ಆ ತಕ್ಕಂತೆ ಸೌಲಭ್ಯ, ಮೂಲಭೂತ ಸೌಲಭ್ಯ, ಲ್ಯಾಪ್ಟಾಪ್, ಕಂಪ್ಯೂಟರ್, ಪ್ರಿಂಟರ್ ಮತ್ತು ಅದಕ್ಕೆ ಒಂದು ಶುಚಿತ್ವವಾದ ಎಲ್ಲ ಏನು ಆನ್ಲೈನ್ ಕೆಲಸ ಇರ್ತದಲ್ಲ ಅದು ಒಂದು ಇದು ಪೀಠೋಪಕರಣ ಕೊಡಬೇಕಂತ ಸರ್ಕಾರದಲ್ಲಿ ಮನವಿ ಮಾಡ್ತಾ ಈಗಾಗಲೇ ನಾವು 2ನೇ ಹಂತದ ಮುಷ್ಕರ ಕೈಗೊಂಡು ಎಲ್ಲಿವರೆಗೆ ನಮ್ಮ ಬೇಡಿಕೆ ಈಡೇರೋದಿಲ್ಲ ಅಲ್ಲಿವರೆಗೂ ಈ ನಮ್ಮ ಮುಷ್ಕರವನ್ನು ಕೈ ಬಿಡೋದಿಲ್ಲ ಎಂದು ಮುಷ್ಕರದಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳಾದ ಗುರುಮೂರ್ತಯ್ಯ, ಮಲ್ಲಿಕಾರ್ಜುನ್ ಮುನೀರ್, ಪ್ರಶಾಂತ್, ಮಹಾನಂದ, ರೇಣುಕಾ, ಮಾಳಪ್ಪ, ಸೋನಿಕಾ, ವಿಜಯಕುಮಾರ್, ಸೋಮನಾಥ್, ಶಿವಶರಣಪ್ಪ, ಬಸನಗೌಡ, ಸೋಮನಾಥ್, ರೇವಣಸಿದ್ದಪ್ಪ, ಚಂದನ್ಕೇರಿ, ಮಹಮ್ಮದ್ ಇಲಿಯಾಸ್, ಮಹಮ್ಮದ್ ಯುನೀಶ್ ಸೇರಿದಂತೆ ಇತರರು ಇದ್ದರು. ಫೆಬ್ರವರಿ 15ರಿಂದ 3 ದಿನಗಳ ಕಾಲ ಕಲಬುರಗಿಯಲ್ಲಿ ಹಿಂದೂ ಹೃದಯ ಸಾಮ್ರಾಟ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಹಾಗೂ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ತಿನ ಸುವರ್ಣ ಮಹೋತ್ಸವ ನಿಮಿತ್ತ ಶ್ರೀಮದ್ ಭಾಗವತ್ ಕಥಾ ಜ್ಞಾನ ಯಜ್ಞ ಸಪ್ತಾಹ ಆಯೋಜನೆ ಮಾಡಲಾಗಿದೆ ಎಂದು ಮರಾಠ ಸಮಾಜದ ಮುಖಂಡರು ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮರಾಠ ಸಮಾಜದ ಮುಖಂಡರಾದ ರಾಮಚಂದ್ರ ಜಗದಾಳೆ, ದೀಪಕ್ ಘನಾತೆ ಅವರು ಶ್ರೀ ದತ್ತ ಮಂದಿರ ದೇವಾಲಯ ಟ್ರಸ್ಟ್ ಸೂಪರ್ ಮಾರ್ಕೆಟ್ ಹಾಗೂ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ವತಿಯಿಂದ ಫೆಬ್ರವರಿ 15ರಿಂದ 18ರವರೆಗೆ ನಗರದ ಮಾಯಾ ಮಂದಿರದಲ್ಲಿ 3 ದಿನಗಳ ಕಾಲ ಮಹಾರಾಷ್ಟ್ರದ ದುರ್ಗಾ ಪ್ರಸಾದ ಮಹಾರಾಜ ತಿಡ್ಕೆ ಅವರಿಂದ ಶ್ರೀಮದ್ ಭಾಗವತ್ ಕಥಾ ಜ್ಞಾನ ಯಜ್ಞ ಸಪ್ತಾಹ ಜರುಗಲಿದ್ದು ಪ್ರತಿನಿತ್ಯ ವಿಶೇಷ ಪೂಜೆ ಕೀರ್ತನೆ ನಡೆಯಲಿವೆ ಎಂದು ತಿಳಿಸಿದರು. ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿ ಉತ್ಸವ ಪ್ರೀತ್ಯರ್ಥ ಇವತ್ತಿನ ದಿವಸದಲ್ಲಿ ನಾವು ಕಲಬುರಗಿ ನಗರದಲ್ಲಿ ಭಾಗವತ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ದಿನಾಂಕ 12/2ಲಿಂದ ಮತ್ತು 18ವರೆಗೆ 7 ದಿವಸಿನ ಒಂದು ಸಪ್ತಾಹ ಕಾರ್ಯಕ್ರಮ, ಭಾಗವತ್ ಕಾರ್ಯಕ್ರಮ ಸಾಯಂಕಾಲ 4 ಗಂಟೆಯಿಂದ 7 ಗಂಟೆವರೆಗೆ ಭಾಗವತ್ ಕಾರ್ಯಕ್ರಮ ನಡೀತಾ ಇರ್ತದೆ. ಅದಕ್ಕೆ ನಗರದಲ್ಲಿ ಎಲ್ಲ ಜನವನ್ನು ಈ ಭಾಗವತದ
ಭಾಗ್ಯವನ್ನು ಪಡಿಬೇಕಂತ ಕೋರುತ್ತೇವೆ. ಅದೇ ಥರ ಈ ಭಾಗವತ್ ಉದ್ದೇಶ ಏನಂದರೆ ಛತ್ರಪತಿ ಶಿವಾಜಿ ಮಹಾರಾಜ್ ಒಂದು ಆಧ್ಯಾತ್ಮಿಕ ವ್ಯವಸಾಯದಿಂದ ಅವರು ಕಾರ್ಯನಿರ್ವಹಿಸ್ತಿದ್ದರು. ಅವರು ಕೂಡ ಸಂತ ಸಂಪ್ರದಾಯ ತುಕಾರಾಮ್ ಮಹಾರಾಜ್, ರಾಮದಾಸ್ ಸ್ವಾಮಿ ಇಂಥ ಇಂಥ ಒಳ್ಳೆ ಮಹಾತ್ಮೆಯವ್ರ ಜೊತೆಯಲ್ಲಿ ಇಟ್ಕೊಂಡು ಅವರು ಈ ತಮ್ಮ ಸಾಮ್ರಾಜ್ಯ, ಈ ಭಾರತ ದೇಶದ ಸಾಮ್ರಾಜ್ಯ ಇಡೀ ವಿಶ್ವಕ್ಕೆವನ್ನು ಅವರು ಸಾಕಷ್ಟು ಶ್ರಮ ಪಟ್ಕೊಂಡು ಒಂದು ಶಾಂತಿಯಾಗಿ ಕ್ರಾಂತಿಯಾಗಿ ಮಾಡಿಕೊಂಡು ಛತ್ರಪತಿ ಶಿವಾಜಿ ಮಹಾರಾಜರು ಮಾಡಿದ್ದಕ್ಕೆ ನಾವು ಅವ್ರದ್ದು ಜಯಂತಿ ಉತ್ಸವ ಕೂಡ ಭಾಗವತ ಜೊತೆಯಲ್ಲೇ ಮಾಡಬೇಕಂತ ಹೇಳ್ಕೊಂಡು ನಾವು ಉದ್ದೇಶ ಇಟ್ಕೊಂಡಿದ್ದೇವೆ. ಅದೇ ಇಲ್ಲಿ ಕಲಬುರಗಿನಲ್ಲಿ ಮಾಯಾ ಮಂದಿರ ಓಲ್ಡ್ ಪ್ರಕಾಶ್ ಟಾಕೀಸ್ ಹತ್ರ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜದ ಭಾಗವತ್ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೇವೆ. ಅದಕ್ಕೆ ಭಾಗವತ್ಕಾರ ನಗರ ಶಿರ್ಡಿ ಹತ್ತಿರ ನಗರ ಇದ್ದಿಲ್ಲ, ಅಲ್ಲಿಂದ ಹರಿಭಕ್ತ ಪರಾಯಣ ದುರ್ಗಾ ಪ್ರಸಾದ್ ತಿಡ್ಕೆ ಇವರಿಂದ ಮರಾಠಿ ಹಾಗೂ ಹಿಂದಿ ಕನ್ನಡನಲ್ಲೇ ಭಾಗವತ್ ಕಾರ್ಯಕ್ರಮ ಆಗ್ತಾಯಿದೆ. ಅದಕ್ಕೆ ಈ ಗುಲ್ಬರ್ಗ ಎಲ್ಲ ನಾಗರಿಕರು ಮತ್ತು ಇಲ್ಲಿ ಎಲ್ಲ ಶಹರದಲ್ಲಿದ್ದವರು ಈ ಭಾಗವತ್ಗೆ ಅಟೆಂಡ್ ಆಗಬೇಕಂತ ತಿಳ್ಕೊಂಡು ನಾವು ಮಾಡ್ತಾಯಿದ್ವಿ. 18 ತಾರೀಕಿನಲ್ಲಿ ಭಾಗವತ್ ಸಮಾರ್ಪಣೆ ಆಗುತ್ತೆ, ಆಮೇಲೆ ಒಂದು ಕೀರ್ತನ ಆಗುತ್ತೆ, ಆಮೇಲೆ 19 ತಾರೀಕಿಗೆ ಅದು ಕಾರ್ಯಕ್ರಮ ಮುಂದುವರೆದುಕೊಂಡು ಶಿವ ಜಯಂತಿ ಕಾರ್ಯಕ್ರಮ ಆಚರಿಸ್ತಾ ಇದ್ದೇವೆ. ಪ್ರತಿ ದಿವಸ ಎಲ್ಲರಿಗೆ ವ್ಯವಸ್ಥೆ ಮಾಡಿದ್ದೆ. ಅಲ್ಲೇ 4ರಿಂದ 7ವರೆಗೆ ಸಾಯಂಕಾಲ ಭಾಗವತ್ ಕಥಾ ನಡೀತಾಯಿದೆ. ಶಿವಾಜಿ ಮಹಾರಾಜರ ಪ್ರೀತ್ಯರ್ಥ ಶಿವಜಯಂತಿ ಪ್ರೀತ್ಯರ್ಥ ಶ್ರೀ ಗುರುದೇವ್ ದತ್ತ ಸಮಿತಿ ಸೂಪರ್ ಮಾರ್ಕೆಟ್ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜ ಮರಾಠ KKMP ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಸುದ್ದಿಗೋಷ್ಠಿಯಲ್ಲಿ ಮರಾಠ ಸಮುದಾಯದ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಕಲಬುರಗಿಯಲ್ಲಿ ಮುಂದುವರೆದ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಉಪವಾಸ ಸತ್ಯಾಗ್ರಹ. ಫೆಬ್ರವರಿ 13ರಂದು ನಗರದಲ್ಲಿ ದಲಿತ ಜನಜಾಗೃತಿ ಸಂಘಟನೆ ವಾರ್ಷಿಕೋತ್ಸವ ಸಮಾರಂಭ. ಎಲ್ಲಾ ಲಿಂಕನ್ನ ಸುದ್ದಿಗೋಷ್ಠಿ. ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಹಾಸ್ಟೆಲ್ಗಳಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿರುವ ನೌಕರರಿಗೆ ಕನಿಷ್ಠ 31,000 ವೇತನ ನಿಗದಿಗೊಳಿಸಬೇಕು ಮತ್ತು ಸಿಬ್ಬಂದಿ ಕಡಿತದ ಆದೇಶ ವಾಪಸ್ ಪಡೆಯುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ನಗರದಲ್ಲಿ ನಡೆಯುತ್ತಿರುವ ಬೃಹತ್ ಉಪವಾಸ ಸತ್ಯಾಗ್ರಹ 8ನೇ ದಿನಕ್ಕೆ ಕಾಲಿಟ್ಟಿದ್ದು, ಅಧಿಕಾರಿಗಳು, ಜನಪ್ರತಿನಿಧಿಗಳು ತಲೆ ಕೆಡಿಸಿಕೊಳ್ಳದ ಹಿನ್ನೆಲೆ ಪ್ರತಿಭಟನಾ ನಿರತರು ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಧರಣಿ ಮುಂದುವರಿಸಿ ಬೊಬ್ಬೆ ಹೊಡೆಯುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ಭೀಮಶೆಟ್ಟಿ ಎಂಪಳ್ಳಿ ಅವರ ನೇತೃತ್ವದಲ್ಲಿ ನಗರದ ಸಮಾಜ ಕಲ್ಯಾಣ ಇಲಾಖೆ ಕಚೇರಿಯ ಎದುರು ನಿರಂತರ ಹೋರಾಟಕ್ಕೆ ಮುಂದಾಗಿದ್ದಾರೆ. ಸತತ 25 ದಿನಗಳಿಂದ ಧರಣಿ ನಡೆಸುತ್ತಿದ್ದು, ಅಧಿಕಾರಿಗಳು ಸಮಸ್ಯೆ ಆಲಿಸದ ಹಿನ್ನೆಲೆ ಕಳೆದ 8 ದಿನದಿಂದ ಉಪವಾಸ ಸತ್ಯಾಗ್ರಹ ಆರಂಭಿಸಿದರು. ಸಮಾಜ ಕಲ್ಯಾಣ ಇಲಾಖೆ ವಸತಿ ನಿಲಯಗಳ ನೌಕರರಿಗೆ 4-5 ತಿಂಗಳ ಬಾಕಿ ವೇತನ ಪಾವತಿಸಿಲ್ಲ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ 7-8 ತಿಂಗಳು ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ 1-2 ತಿಂಗಳ ವೇತನ ಬಾಕಿ ಇದೆ.
ಕ್ರೈಸ್ ಹಾಸ್ಟೆಲ್ಗಳಲ್ಲಿ ಅನುದಾನವಿದ್ದರೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ವೇತನ ಪಾವತಿಯಾಗಿಲ್ಲ ಎಂದು ಆರೋಪಿಸಿದ ಪ್ರತಿಭಟನಾ ನಿರತರು ಕೂಡಲೇ ಹಾಸ್ಟೆಲ್ ನೌಕರರು ವೇತನ ಪಾವತಿಸುವಂತೆ ಹಾಗೂ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸುತ್ತಿದ್ದಾರೆ. ಪ್ರತಿಭಟನೆಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷರಾದ ಪರಶುರಾಮ್ ಹಡಲ್ಗಿ, ಕಾಶಿನಾಥ್ ಬಂಡಿ, ಮೇಘರಾಜ್ ಕಠಾರೆ, ಬಾಬು ಹೊಸ್ಮನಿ, ನರಸಮ್ಮ ಚಿಂಚೋಳಿ, ನರಸಮ್ಮ ಕೊಂಡಂಪಳ್ಳಿ, ನಾಗರತ್ನ ಮದನ್ಕರ್. ಈ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರು ಕಳೆದ 23 ದಿನಗಳಿಂದ ನಿರಂತರವಾಗಿ ಜಿಲ್ಲಾಧಿಕಾರಿ ಕಚೇರಿ ಇದರ ಶಾಂತಿಯುತವಾಗಿ ಹೋರಾಟ ನಡೆಸ್ತಿದ್ದಾರೆ. ತಮ್ಮ ನ್ಯಾಯಯುತವಾದ ಬೇಡಿಕೆಗಳಿಗಾಗಿ ಈಗ ಜಿಲ್ಲಾಧಿಕಾರಿಗಳಿಗೂ 2-3 ಸಲ ಮನವಿ ಕೊಟ್ಟಿವಿ, ADC ಅವ್ರಿಗೆ ಕೊಟ್ಟಿವಿ, ಪ್ರಿಯಾಂಕಾ ಸಾಹೇಬ್ರಿಗೆ ಕೊಟ್ಟೆವು, ಶರಣ್ ಪ್ರಕಾಶ್ ಪಾಟೀಲ್ ಕೊಟ್ಟೆವು. ಇಷ್ಟೆಲ್ಲ ಮಂದಿ ಕೊಟ್ಟರು ಕೂಡ ಈ ಹೊರಗುತ್ತಿಗೆ ನೌಕರರಂದ್ರೆ ಮನುಷ್ಯರ ಹಾರ ಇಲ್ಲ ಅಂತ ಜಿಲ್ಲಾಡಳಿತ ಗೊತ್ತಾಗ್ತಾಯಿಲ್ಲ. ಮಧ್ಯ ನಡವರಿಕೆ DC ಅವರು ಚುನಾವಣೆಗೆ ಹೋಗ್ತೀವಿ ಅಂತ ಹೇಳಿದ್ರು, 10 ದಿವಸ ಹೋದರು, ಬಂದರು, ನಿನ್ನ ಬಂದರು, ಮತ್ತೆ ಹೋದರು. ಹಿಂಗೆ ಹೋಲಿ ಅವ್ರು ಎಷ್ಟು ಅಂದ್ರೇನು ನಾವು ಮನುಷ್ಯರನ್ನು ತಿಳ್ಕೊಳ್ಳಿ ಅಂತ ನಮಗೆ ಈ ಒಂದು ಗೊಬ್ಬಿ ಹಿಡೋ ಮೂಲಕ ಜಿಲ್ಲಾಡಳಿತ ನಮ್ಮ ಪಾಲಿಗೆ ಈ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಪಾಲಿಗೆ ಸತ್ತದಂತೇಳಿ ನಾವು ಘೋಷಣೆ ಮಾಡ್ತೀವಿ. ಘೋಷಣೆ ಮಾಡಿ ಇವತ್ತು ನಾವು ಹೊಯ್ಕೊಂಡಿದ್ದೆವು, ಗೊಬ್ಬಿ ಹೊಡೆದಿದ್ದೆವು. ಇದಕ್ಕೂ ಕೇಳಿಲ್ಲ ಅಂದ್ರೆ ಮುಂದೆ ಬೇರೆ ರೂಪದಾಗ ಉಗ್ರವಾದ ಹೋರಾಟ ನಾವು ಪ್ರಾರಂಭ ಮಾಡಬೇಕಾಗ್ತದೆ. ಯಾಕಂದ್ರೆ ಕನಿಷ್ಠ 31,000 ಅಂದ್ರೆ ಇವರು ಆಸ್ತಿ ಕೇಳತ್ತಿಲ್ಲ. ಈ ಕಳೆದ 3 ವರ್ಷ ಹಿಡಿದು ಸ್ಯಾಲ್ರಿ ಹೆಚ್ಚಿಗೆ ಮಾಡಿಲ್ಲ. ಈ ಸರ್ಕಾರಕ್ಕೆ ನಾಚಿಗೆ ಬರಬೇಕು, ಸಿದ್ದರಾಮಯ್ಯನ ಸರ್ಕಾರಕ್ಕೆ. ಇವತ್ತು 31,000 ಅಂದ್ರೆ ಮಾರಿ ತಪ್ಪಿಸೋದು, ವಾರಕ್ಕೊಂದು ರಜೆ ಕೊಡೋದು ಮಾರಿ ತಪ್ಪಿಸೋದು. ಬೀದರ್ ಕೋಆಪರೇಟಿವ್ ಮಾದರಿಯಲ್ಲಿ ಸ್ಯಾಲ್ರಿ ಕೊಡ್ರಿ ಅಂತ ಕೇಳ್ತಾ ಇದ್ದೆವು. ಇವತ್ತಲ್ಲಿ 12 ವರ್ಷ ಹಿಡಿದು ಅಲ್ಲಿ ಸ್ಯಾಲ್ರಿ ಕೋಆಪರೇಟಿವ್ ಸೊಸೈಟಿ ಮೂಲಕ ಕೊಡ್ತಾರೆ. ಎಲ್ಲಿ ಯಾವ ಕಾರ್ಮಿಕರಿಗೆ ಅನ್ಯಾಯ ಆಗಿಲ್ಲ. ಅದು ಗುಲ್ಬರ್ಗದಲ್ಲೂ ಕೂಡ ಮಾಡಿರಿ ಅಂತ ಹೇಳ್ತಾ ಇದ್ದೆವು. ಆದರೆ ಇವರು ಮಾರಿ ತಪ್ಪಿಸಿ ಓಡಾಡ್ಲಿಕ್ಕೆ ಶುರು ಮಾಡ್ಯಾರ. ಅಂದ್ರೇನು ಇವರಿಗೆ ಬೆಣ್ಣೆ ಬೇಕಾಗಿದೆ, ಅಧಿಕಾರಿಗಳು ಜಿಲ್ಲಾಡಳಿತಕ್ಕೆ ಬೆಣ್ಣೆ ಬೇಕು ಹೊರತಾಗಿ ಬಡವರು ಬೇಕಾಗಿಲ್ಲ. ಇವತ್ತು ಮ್ಯಾನ್ ಪವರ್ ಏಜೆನ್ಸಿಗಳಿಂದ ಪ್ರತಿ ವರ್ಷವೂ ಕೂಡ ಲಕ್ಷಗಟ್ಟಲೆ ಹಣ ಇವರು ಮಾಮೂಲಿ ವಸೂಲಿ ಮಾಡ್ತಾರೆ. ಆ ಮ್ಯಾನ್ ಪವರ್ ಏಜೆನ್ಸಿಗೆ ಹೋಗಿ ಕೋಆಪರೇಟಿವ್ ಸೊಸೈಟಿ ಆಯ್ತಂದ್ರೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲೇ ಸ್ಯಾಲ್ರಿ ಕೊಡಬೇಕಾಗ್ತದೆ. ಅದಕ್ಕಾಗಿ ಅದು ಮಾಡದೇವು ಅಂದರೆ ನಮ್ಗೆ ಏನೂ ಸಿಗಲ್ಲ ಅಂತೇಳಿ ಇವರು ಮಾರಿ ತಪ್ಪಿಸ್ತಾರೆ. ದೊಡ್ಡ ಅನ್ಯಾಯ. ನಿಮ್ಗೆ ಜಿಲ್ಲೆಯ ಅಭಿವೃದ್ಧಿ ಅಂದ್ರೆ ನೀವು ತಿಳ್ಕೊಂಡಿದ್ದು ತಪ್ಪದ. ಯಾವಾಗಲೂ ಸಭೆ ಮ್ಯಾಗ ಸಭೆ ಮಾಡ್ತಿರ್ತೀರಿ. ಯಾವಾಗ ನೋಡಿದ್ರೆ ಎಲ್ಲಾರ DC ಅವರು ಸಭೆದಾಗಾರ ಏನು ಸಭೆ ಮಾಡ್ತೀರಿ? ಬಡವರಿಗೆಲ್ಲ ಕುತ್ತಿಗೆ ಹೊತ್ತಿ ನೀವು ಸಭೆ ಮಾಡೋದು ಏನು ಉಪಯೋಗ ಇಲ್ಲ. ಜಿಲ್ಲೆ ಅಭಿವೃದ್ಧಿ ಅಂದ್ರೆ ಬಡವ್ರ ಕಿಸ್ತಾಗ ರೊಕ್ಕ ಬರಬೇಕು, ಅಂದರೆ ಜಿಲ್ಲೆ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಅದ. ಯಾವುದೋ ಬಿಲ್ಡಿಂಗ್ ಕಟ್ಟದ, ಎಲ್ಲೋ ಒಂದು ಉದ್ಘಾಟನೆ ಮಾಡ್ದ, ಯಾವುದೋ ಒಂದು CC ರೋಡ್ ಮಾಡ್ದ, ಅದರಲ್ಲಿಂದ ಅಭಿವೃದ್ಧಿ ಆಗಲ್ಲ. ಎಲ್ಲ ಬಡವರು ಅವರು ಸುಖನಾಗಿ ಬದುಕಬೇಕು, ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬೇಕು. ಒಳ್ಳೆ ರೀತಿಯಲ್ಲಿ ಜೀವನ ಮಾಡಿದ್ರೆ ನಿಮ್ದು ಏನಾರ ಬದುಕು ಹಸನತ್ತು. ಇವತ್ತು ಮ್ಯಾನ್ ಪವರ್ ಏಜೆನ್ಸಿ ಕೊಟ್ಟು 2 ವರ್ಷ ಹಿಡಿದು ಹೊಯ್ಕೊಳತ್ತಿದ್ದೆವು. ಏಜೆನ್ಸಿಗಳು ಶೋಷಣೆ ಏಜೆನ್ಸಿ ಯಾವನಿಗೇನು ಮಾಡಿಲ್ಲ. ಮತ್ತು ಹಳಿ ಏಜೆನ್ಸಿಗಳಿಗೆ ಮುಂದುವರ್ಸ್ಯಾರ ಇವರು. ಅಂದ್ರೇನು ಮಾನವತೆ ಆದ ಇಲ್ಲ ನಿಮ್ಮ ಜಿಲ್ಲಾಡಳಿತಕ್ಕೆ ನಾ ಕೇಳ್ತೀನಿ. ಅದು ಬಿಡ್ರಿ. ಈಗ ಇಷ್ಟು ದಿನ ಏನಾರು ಮಾಡಿರಿ, ನಾವು ಕೈ ಕಟ್ಕೊತೀವಿ. ಈಗ ಎಲ್ಲಕ್ಕೂ ತಯಾರಾಗೇ ನಿಂತಿದ್ದೆವು. ನೀವು ಕೋಆಪರೇಟಿವ್ ಸೊಸೈಟಿ ಬೀದರ್ ಮಾದರಿಯಲ್ಲಿ ಹೆಂಗದ ಹಂಗೆ ಮಾಡತ್ತನ ಎಲ್ಲ ನೌಕರರಿಗೆ ವೇತನ ಕೋಆಪರೇಟಿವ್ ಸೊಸೈಟಿಲಿಂದ ಕೊಡತನ್ನು ಕೂಡ ಈ ಹೋರಾಟ ನಾವು ಮುಂದುವರಿಸ್ಬೇಕಂತ ತೀರ್ಮಾನ ಮಾಡಿವಿ. ಇನ್ನು ತಿಂಗಳಾದ್ರೂ ಕೊಡ್ತೇವೆ. ಯಾವ ಸಂತೋಷ್ ಲಾಡ್ ಏನು ಕಾರ್ಮಿಕ ಮಂತ್ರಿ ಎಂಥ ಸುಳ್ಳು ಮೋಸಗಾರ ಅನ್ಬೇಕು ಅವನಿಗೆ. ಹೋದ ಬೆಳಗಾವಿ ಅಧಿವೇಶನದಾಗ 31,000 ವೇತನ ನಿಮ್ಗೆ ಕೊಡ್ತೀನಿ ಅಂತ ಘೋಷಣೆ ಮಾಡಿದವ. ಈ ಅಧಿವೇಶನ ಮುಗಿದು ಮತ್ತೆ 1 ತಿಂಗಳ ಮೇಲಾಯಿತು. ಅಂದ್ರೇನು ಸುಳ್ಳು ಹೇಳೋರು, ಸುಳ್ಳಿನ ಸರ್ದಾರ್ಗಳು ಈ ಸರ್ಕಾರದಾಗ. ಸಿದ್ದರಾಮಯ್ಯ ಹಿಡ್ಕೊಂಡು ಎಲ್ಲರೂ ಸುಳ್ಳೇ. ಬಡವ್ರ ಬಗ್ಗೆ ಅವ್ರಿಗೆ ಕಾಳಜಿನೇ ಇಲ್ಲ. ಬಟ್ ದೊಡ್ಡ ಶ್ರೀಮಂತರ ಪರವಾಗಿ ಮಾತಾಡ್ತಾರೆ ಹೊರತಾಗಿ ಬಡವರು ಇಷ್ಟು ದಿನ ಕುಂತಾರೆ ಅಂದ್ರೂ ಇವರಿಗೆ ರೋಡಿನ ಮ್ಯಾಗ ಹೆಣ್ಮಕ್ಳು ಬಂದು ಕುಂತಾರೆ ಅಂದ್ರೆ ಮಾನು ಮರ್ಯಾದಿಲ್ಲ. ಅದಕ್ಕಾಗಿ ಈ ಜಿಲ್ಲಾಡಳಿತದ ವೈಖರಿ ಖಂಡಿಸಿ ಇವತ್ತು ನಾವು ಈ ಪ್ರತಿಭಟನೆ ಮಾಡಿದೆವು. ಈಗ ಮುಂದಿನ ದಿನದಾಗ ಇಂಥ ಪ್ರತಿಭಟನೆ ಮಾಡಲ್ಲ, ಅದು ಒಂದು ಉಗ್ರವಾದ ಹೋರಾಟ ಮಾಡ್ತೀವಿ. ಇವ್ರು ಜೈಲಿಗೆ ಹಾಕಲಿ. ಇವ್ರು ಕೊಡ್ಲಕ್ಕಿನ ಆಸ್ತಿ ಹೋಗಿತ್ತಂದ್ರೆ ಇವತ್ತು ನ್ಯಾಯಯುತವಾಗಿ ಕೇಳಿದೆ ಕೊಡಲಿ. ಇವ್ರು ಅನ್ಯಾಯ ಏನು ಮಾಡೋರು? ದಿನ ಮುಂಜಾನೆ ಎದ್ದು ಎಲ್ಲೇ ನಡೀತದೆ ಅನ್ಯಾಯ ನಡೀತದೆ. ಈಗಾಗಲೇ ಜಿಲ್ಲಾ ಪಂಚಾಯತಿ CO ಅವ್ರು ಫೋನ್ ಮಾಡಿದರು, ನೀವು ಹೋರಾಟ ಮಾಡಿಬೇಡ್ರಿ, ಇವತ್ತು ವಾಪಸ್ ತಗೋರಿ, DC ಅವ್ರು ನಾಡದು ಬರ್ತಾರೆ, ನಿಮ್ಮ ಬೇಡಿಕೆ ಬಗೆಹರಿಸ್ತೀವಿ ಅಂತ. ಇಷ್ಟು ದಿನ ಏನು ಮಾಡಿರಿ? 23 ದಿನ ಏನು ಮಾಡಿರಿ? DC ಅವರು CO ಅವ್ರು ಏನು ಮಾಡ್ಯಾರ? ಆದರೆ ಅವ್ರಿಗೆ ಇವತ್ತು ನೆನಪುಂಟದ. ದಯವಿಟ್ಟು ಈ ಒಂದು ಸಭೆ ಮಾಡಿ ನಮ್ಮದು ಸಮಸ್ಯೆ ಬಗೆಹರಿತನ್ನು ಕೂಡ ಈ ನಮ್ಮ ಹೋರಾಟ ಮುಂದುವರಿತದೆ. ಈ ಹೋರಾಟ ನಿಲ್ಲಲ್ಲ. ಮತ್ತು ತೀವ್ರಗತಿಯಲ್ಲಿ ಒಂದು ಉಗ್ರವಾದ ಹೋರಾಟಕ್ಕೆ ಮುಂದೆ ಅನುವು ಮಾಡಿ ಕೊಡಬೇಡ್ರಿ. ಮಾನವತೆ ದೃಷ್ಟಿಯಿಂದ ಬಡವ್ರು ಕೇಳತ್ತಿದ್ದು ನ್ಯಾಯಯುತ ಬೇಡಿಕೆ ಅದ. ನಿಮ್ದೇನು ಆಸ್ತಿ ಹಕ್ಕು ಕೇಳತ್ತಿಲ್ಲ, ಯಾರ್ದೋ DC ಹಕ್ಕು ಮನೆ ಕೇಳತ್ತಿಲ್ಲ, ಯಾವ ಖರ್ಗೆ ಅವ್ರದ್ದು ಕೇಳತ್ತಿಲ್ಲ, ಶರಣ್ ಪ್ರಕಾಶ್ ಪಾಟೀಲ್ ಕೇಳತ್ತಿಲ್ಲ. ನಮ್ಮ ದುಡ್ದಿದ್ದು ಹಕ್ಕು ನಮಗೆ ಕೊಡ್ರಿ ಅಲ್ಲತ್ತೀವಿ. ಸುಳ್ಳು ಹಾಕ್ಯಾರ ಒಬ್ಬೊಬ್ಬರು ಮ್ಯಾನ್ ಪವರ್ ಏಜೆನ್ಸಿಗಳು. 2 ವರ್ಷನಾಗ ಒಬ್ಬೊಬ್ರಿಗೆ ಕನಿಷ್ಠ 2 ಲಕ್ಷ ರೂಪಾಯಿ ಲೂಟ್ ಮಾಡ್ಯಾರ. ಆದ್ರೆ ಮಾನವತೆ ಬೇಕಲ್ಲ. ಪತ್ರಿಕೆದಾಗ ಬಂದ್ರೆ ಏನೇನೋ ಮಾಡ್ತೀರಿ. ಪತ್ರಿಕೆ ಅಲ್ಲ, ರೈಟಿಂಗ್ನಾಗ ಎಷ್ಟೋ ಸಲ 1000 ಲೆಟರ್ಗಳು ನಮ್ಮಲ್ಲಿ ಕೊಟ್ಟಿವ್ರು ರಿಸೀವ್ಡ್. ಏನೂ ಮಾಡಿಲ್ಲ. ಅಂದ್ರೆ ಭ್ರಷ್ಟರಿಗೆ ಕುಮ್ಮಕ್ಕು ಕೊಡೋಂಥ ಈ ಜಿಲ್ಲಾಡಳಿತ ಇದ್ರ ಬಗ್ಗೆ ನಾವು ಖಂಡನೆ ಮಾಡ್ತೀವಿ. ಈಗಾದ್ರೂ ಕೂಡ ಬಡವ್ರಿಗೆ ಕೇಳಕ್ಕೆ ಮುಂದೆ ಬರಬೇಕು, ಸಭೆ ಮಾಡಬೇಕು, ಕಾರ್ಮಿಕರ ಸಮಸ್ಯೆ ಬಗೆಹರಿಸ್ಬೇಕಂತ ಈ ಒಂದು ಹೋರಾಟ ಮೂಲಕ ವಿನಂತಿ ಮಾಡ್ತೇನೆ. ಫೆಬ್ರವರಿ
13ರಂದು ಕಲಬುರಗಿಯಲ್ಲಿ ದಲಿತ ಜನಜಾಗೃತಿ ವೇದಿಕೆಯ 9ನೇ ವಾರ್ಷಿಕೋತ್ಸವ ಸಮಾರಂಭ ಆಯೋಜನೆ ಮಾಡಲಾಗಿದೆ ಎಂದು ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಯಲ್ಲಾಲಿಂಗ್ ಖನ್ನಾ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಫೆಬ್ರವರಿ 13ರಂದು ಮಧ್ಯಾಹ್ನ 12:30ಕ್ಕೆ ನಗರದ ಜಗತ್ ವೃತ್ತದ ಬಳಿ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಆವರಣದಲ್ಲಿ ದಲಿತ ಜನಜಾಗೃತಿ ವೇದಿಕೆಯ 9ನೇ ವಾರ್ಷಿಕೋತ್ಸವ ಸಮಾರಂಭ ಏರ್ಪಡಿಸಲಾಗಿದ್ದು, ಅಂದು ನಡೆಯುವ ಕಾರ್ಯಕ್ರಮಕ್ಕೆ ಅನೇಕ ದಲಿತ ಪರ ಹೋರಾಟಗಾರರು, ದಲಿತ ನಾಯಕರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಜನಜಾಗೃತಿ ವೇದಿಕೆಯ 9ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸುವವರು ಶ್ರೀ ಅಲ್ಲಂಪ್ರಭು ಪಾಟೀಲ್, ದಕ್ಷಿಣ ಮತ ಕ್ಷೇತ್ರದ ಶಾಸಕರು, ಕಪ್ನೂರ್ ಎಚ್ ರಾಜ್ಕುಮಾರ್, ಕಾಂಗ್ರೆಸ್ ಮುಖಂಡರು, ತಿಪ್ಪಣ್ಣ ಬಕ್ಕಮಕ್ನೂರು, ವಿಧಾನ ಪರಿಷತ್ ಸದಸ್ಯರು, ರೇವಣ್ಣ ಬೆಳಮಗಿ ಮಾಜಿ ಸಚಿವರು ಹಾಗೂ ಈ ವೇದಿಕೆಯ ಮುಖ್ಯ ಅತಿಥಿಗಳಾಗಿ ಆಗಮಿಸುವರು ಶ್ರೀರಾಮುಲು ಕುಲಪತಿಗಳು, ವಿಶ್ವವಿದ್ಯಾಲಯ ಕಲಬುರಗಿ, ಸುರೇಶ್ ಎಲ್ ಶರ್ಮಾ, ಮುಖ್ಯ ಕಾರ್ಮಿಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ, ರಾಕಾಪಾಯ್ ರಾಠೋಡ್ ಕನ್ನಡ ಕರಿಯರ್ ಅಕಾಡೆಮಿ, ಡಿ.ಜಿ. ರಾಜಣ್ಣ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಹಾಗಾಗಿ ಈ 9ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಕಲಬುರಗಿ ಜನಾಂಗದಲ್ಲಿ ಹೇಳೋದೇನೆಂದರೆ, ದಲಿತ ಜನಜಾಗೃತಿ ವೇದಿಕೆಯ 9ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಎಲ್ಲ ಸಂಘಟನೆಗಳು, ದಲಿತ ಮುಖಂಡರು, ಎಲ್ಲ ಸಮಾಜದ ಹಿರಿಯರು, ಅಣ್ಣ ತಮ್ಮಂದಿರು ಕಾರ್ಯಕ್ರಮಕ್ಕೆ ಆಗಮಿಸಿ 9ನೇ ವರ್ಷದ ವಾರ್ಷಿಕೋತ್ಸವವನ್ನು ಯಶಸ್ವಿಗೊಳಿಸಬೇಕಂತ ಈ ಪತ್ರಿಕಾ ಮಾಧ್ಯಮದೊಂದಿಗೆ ಹೇಳ್ತೀನಿ. ಸುದ್ದಿಗೋಷ್ಠಿಯಲ್ಲಿ ಮಾಪಣ್ಣ ತಳಕೇರಿ, ರಾಜ್ಕುಮಾರ್ ಹುಗ್ಗಿ, ಶಿವಕುಮಾರ್ ಜಾಪೂರ್, ಶ್ರೀಕಾಂತ್ ಆಲ್ಗೂಡ್, ಕಿರಣ್ ಕುಮಾರ್ ಸೂತಾರ್ ಸೇರಿದಂತೆ ಅನೇಕರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಲಬುರಗಿಯಲ್ಲಿ ಫೆಬ್ರವರಿ 14ರಿಂದ 16ರವರೆಗೆ ಕ್ರೆಡೈ ಎಕ್ಸ್ಪೋ ಆಯೋಜನೆ. ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ನಗರದಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳಿಂದ ಮುಷ್ಕರ. ಫೆಬ್ರವರಿ 15ರಿಂದ ಕಲಬುರಗಿ ಶಿವಾಜಿ ಜಯಂತಿ ನಿಮಿತ್ತ ಶ್ರೀಮದ್ ಭಾಗವತ್ ಕಥಾ ಜ್ಞಾನಯಜ್ಞ ಸಪ್ತಾಹ ಆಯೋಜನೆ. ಕಲಬುರಗಿಯಲ್ಲಿ ಮುಂದುವರೆದ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಉಪವಾಸ ಸತ್ಯಾಗ್ರಹ. ಫೆಬ್ರವರಿ 13ರಂದು ನಗರದಲ್ಲಿ ದಲಿತ ಜನಜಾಗೃತಿ ಸಂಘಟನೆ ವಾರ್ಷಿಕೋತ್ಸವ ಸಮಾರಂಭ. ಯಲ್ಲಾಲಿಂಗ್ ಖನ್ನಾ ಸುದ್ದಿಗೋಷ್ಠಿ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.